ಮಹಾರಾಜರು ಈ ಮಾತನ್ನು ಕೇಳಿದ ತಕ್ಷಣ ಪ್ರಜ್ಞೆ ಬಿದ್ಬಿಟ್ಟು ಇರೋ ಹತ್ರನೇ ಏನೋ ಕುಸಿದು ಬಿದ್ದು ಹೋಗ್ಬಿಟ್ರಂತೆ. ನಂತರ ಆತ ನೆಲದ ಮೇಲೆ ಬಿದ್ದುಬಿಟ್ಟಿದ್ದಾರಂತೆ. ಆಗ ಈ ಥರ ನೆಲದ ಮೇಲೆ ಬಿದ್ದಿರೋಂಥ ಕನಿಷ್ಠ ಪಕ್ಷ ಮೇಲೂ ಕೂಡ ಹೇಳಿಸ್ಲಿಲ್ವಂತೆ. ದಶರಥ ಮಹಾರಾಜು ಹುಟ್ಟಿದಾಗಿನಿಂದ ನೆಲದ ಮೇಲೆ ಅಂತಂದ್ರೆ ರಾಜರಿಗೂ ಮತ್ತು ಪುರೋಹಿತರಿಗೆ ಪೃಷ್ಠಭಾಗ ಅಂತ ಕೆಳಗಿನ ಭಾಗ ಏನು ಭೂಮಿಗೆ ತಾಕ್ಬಾರ್ದು ಅಂತ ಶಾಸ್ತ್ರ ಹೇಳ್ತಾ ಇರುತ್ತೆ. ಅವರ ಪೃಷ್ಠಭಾಗ ಅಂತಂದ್ರೆ ಸಂಸ್ಕೃತ ತಿಳಿದಿರುವಂಥವ್ರಿಗೆ ಗೊತ್ತಾಗುತ್ತೆ ಪೃಷ್ಠಭಾಗ ಅಂತ. ಆ ಪೃಷ್ಠಭಾಗ ನೆಲಕ್ಕೆ ತಾಕಿರೋ ಥರ ಫಸ್ಟ್ ಟೈಮ್ ಕೆಳಗಡೆ ಕೂತ್ಕೊಂಡಿರ್ತಾರಂತೆ. ಸ್ವಲ್ಪ ಹೊತ್ತಿನ ನಂತರ ತೇರ್ಕೊಂಡು ದಶರಥ ಅಂತಾರಂತೆ, ಎಂಥ ಮಾತಂದ್ಬಿಟ್ಟೆ ಕೈಕ ನೀನು, ನನ್ನ ಜೀವನದಲ್ಲಿ ಇಂಥ ಮಾತನ್ನು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರಾಮ ನಿನ್ಗೆ ಏನು ಅಪಕಾರ ಮಾಡಿದ್ದಾನೆ, ದುಃಖ ಹುಕ್ಕಿ ಬರ್ತಾ ಇದೆಯಂತೆ ದಶರಥ ಮಹಾರಾಜರಿಗೆ. ರಾಮ ಯಾವತ್ತು ಕೌಸಲ್ಯನ ಒಬ್ಬಳನ್ನೇ ಅಮ್ಮನನ್ನಾಗಿ ಸೇವೆ ಮಾಡಿಲ್ಲ, ಕೌಸಲ್ಯನ ನೋಡ್ಕೊಂಡು